ಹಾಯ್ ಹಲೋ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ ಇವತ್ತು ನಾನು ನನ್ನ ಹುಟ್ಟೂರಿಗೆ ಬಂದಿದ್ದೀನಿ. ನನ್ನ ನೇಟಿವ್ ಪ್ಲೇಸು, ಬರ್ತ್ ಪ್ಲೇಸ್. ಇವನು ನನ್ನ ಚೈಲ್ಡ್ಹುಡ್ ಕುಚಿಕ್ಕು ದೋಸ್ತ್. ಸೊ ಬ್ರದರ್ ಫ್ರಮ್ ಅನದರ್ ಮದರ್. ಸೊ ಇವರು ನಮ್ಮ ಅಕ್ಕ ಕೊಳಿಪುಕ್ಕ. ಸೊ ಅಲ್ಲೊಬ್ರು ಅಕ್ಕ ಹೋಗ್ತಾ ಇದ್ದಾರೆ. ಸೊ ಮತ್ತೊಬ್ರು ಅಕ್ಕ, ಸೊ ಇನ್ನೊಬ್ರು ಅಕ್ಕ ಮನೇಲಿದ್ದಾರೆ. ಸೊ ಇದು ನಮ್ಮದು ಊರಿನ ಸರ್ಕಲ್, ಊರಿಗೆ ಹೋಗೋ ಅಂಥದ್ದು. ಇದು ಎಂಟ್ರೆನ್ಸ್ದು ನಮ್ಮದು. ಸೊ ನಮ್ಮ ಊರು ಯಾವುದು ಅಂತಂದರೆ ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕು ಸದಲ್ಗ ಗ್ರಾಮ. ಇದು ತಾಲೂಕು ಆಗೋ ರೇಂಜಲ್ಲಿದೆ. ಈಗ ಆ ರೇಂಜಿಗೆ ಅಪ್ಡೇಟ್ ಆಗಿದೆ ಇವಾಗ. ಇದು ನಮ್ಮ ಊರಿನ ಪೊಲೀಸ್ ಸ್ಟೇಷನ್, ಸದಲ್ಗ ಪೊಲೀಸ್ ಠಾಣೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ತುಂಬ ಚಿಕ್ಕದು ರೋಡ್ ಇತ್ತು. ಇವಾಗ ಊರಾಗೆಲ್ಲ ರೋಡ್ ಮಾಡಿದ್ದಾರೆ. ತುಂಬ ಸುಧಾರಣೆ ಆಗಿದೆ. ತುಂಬ ಖುಷಿ ಆಗುತ್ತೆ ಅಪ್ಡೇಟ್ ಆಗಿರೋ ನಮ್ಮ ಊರನ್ನು ನೋಡಿ. ಸೊ ಯಾವುದು ಕರೆಕ್ಟಾಗಿರೋ ಜಾಗದಲ್ಲಿ ಸಿಗ್ತಾ ಇರಲಿಲ್ಲ. ಇವಾಗ ಎಲ್ಲಿ ಹೋದರೂ ಕೂಡ ಯಾವುದೇ ಅವಶ್ಯಕತೆ ಇರುವಂಥ ವಸ್ತು ಇದ್ದರೂ ಕೂಡ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದು ತಾಲೂಕು ಆಗೋ ರೇಂಜಲ್ಲಿದೆ ಅಂತ. ಇನ್ನೊಂದು ರೈಲ್ವೆ ಸ್ಟೇಷನ್ ಒಂದು ಆಗಿಬಿಟ್ರೆ ಪೂರ್ತಿ ಆಗೋಗುತ್ತೆ. ಊರಿನ ವಿದ್ಯುತ್ ಅಂದರೆ ಕರೆಂಟ್ ಬಿಲ್ ಕಟ್ಟುವಂಥ ಜಾಗ. ಚಿಕ್ಕ ವಯಸ್ಸಲ್ಲಿ ನಾನು ಇಲ್ಲೇ ಲೈನ್ ಹಚ್ಚಿ ಕರೆಂಟ್ ಬಿಲ್ ಕಟ್ತಾ ಇದ್ದಂಥ ಒಂದು ಮೆಮೊರೀಸ್ ಇದೆ ನನಗೆ. ಸೊ ಇದು ಬಸ್ ಸ್ಟ್ಯಾಂಡ್ ಹೋಗೋ ರೋಡು. ಸರ್ಕಲಲ್ಲಿ ಶಿವಾಜಿ ಮಹಾರಾಜವರ ಪುತ್ಥಳಿ ಮಾಡಿದ್ದಾರೆ. ಇಲ್ಲೆಲ್ಲ ಫ್ರೂಟ್ ಶಾಪ್ಸ್ ಎಲ್ಲ ಹಾಕಿದ್ದಾರೆ. ಸೊ ಬಸ್ ಸ್ಟ್ಯಾಂಡ್ ಅಂದರೆ ಗೊತ್ತಲ್ಲ, ಪೂರ್ತಿ ಮಾರ್ಕೆಟ್ ಮಾಡೋ ಥರನೇ ಇರುತ್ತೆ. ಪ್ರತಿಯೊಂದು ವಸ್ತುನೂ ಸಿಗೋ ಹತ್ರನೇ ಇರುತ್ತೆ. ಶಿವರಾಜ್ ಮಹಾರಾಜ್ ಕಿ ಜೈ. ಇದೇ ನಮ್ಮ ಊರಿನ ಬಸ್ ಸ್ಟ್ಯಾಂಡು, ಸದಲ್ಗ ಬಸ್ ಸ್ಟ್ಯಾಂಡು. ಇವಾಗ ತುಂಬ ಅಪ್ಡೇಟ್ ಆಗಿದೆ, ಒಳ್ಳೆ ಸೌಕರ್ಯ ಮಾಡಿದ್ದಾರೆ. ಮೊದಲು ಈ ಥರ ಇರಲಿಲ್ಲ. ಸೊ ಅದು ತೋರಿಸ್ಬೇಕಂದ್ರೆ ಆವಾಗ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಸ್ಗಳು ಬಂದು ನಿಲ್ಲುತ್ತೆ. ಯಾವುದೇ ರೀತಿ ಸಂಚಾರಕ್ಕೆ ಯಾವುದೇ ಸ್ಥಗಿತವಿಲ್ಲ. ಸೊ ಇದು ನಮ್ಮೂರಲ್ಲೇ ಫೇಮಸ್ ಆಗಿರುವಂಥ ಚಂದ್ರಪ್ರಭಾ ಟೆಕ್ಸ್ಟೈಲ್ಸು. ಬಟ್ಟೆದು ಕಲೆಕ್ಷನ್ ತುಂಬ ಇರುತ್ತೆ. ಸೊ ನಾನು ಇಲ್ಲಿ ಬಂದಾಗೆಲ್ಲ ನಾವು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಏನಂತ ತೋರ್ಸೋಕ್ಕಾಗಲ್ಲ, ಬಟ್ ಪರ್ಚೇಸಿಂಗ್ ಬಂದಿದ್ದೀವಿ. ಏನಕ್ಕ ಚಪ್ಪಲ್ ತೊಗೋತಾ ಇದ್ದೀರಾ ಅಥವಾ ಸುಮ್ಮನೆ ನೋಡ್ತಾ ಇದ್ದೀರಾ? ಎಲ್ಲಿ ಪ್ರಮೋಷನ್ ಅಲ್ಲ ಫ್ರೆಂಡ್, ಸುಮ್ಮನೆ ಇದೆಲ್ಲ ಮೆಮೊರಿ. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಶಿವರಾಜ್ ಸಿಕ್ಕಿದ್ದಾನೆ, ಇವನು ಪ್ರಮೋದ್. ಸೊ ನಾವೆಲ್ಲರೂ ನಮ್ಮ ಊರಿನ ಒಂಥರ 5 ಸ್ಟಾರ್ ಹೋಟ್ಲಿ ಅನ್ಬೇಕು, ಆ ಥರ ಇದು ಇಲ್ಲ, ಲೊಕೇಶನ್ ಇಲ್ಲ, ಬಟ್ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್. ಇಲ್ಲಿ ಇದನ್ನು ಧಾಬಾ ಅಂತ ಕರೀತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಪ್ರತಿ ಸಲ ಬಂದರೂ ಕೂಡ ಟೇಸ್ಟ್ ಮಾಡ್ತಾ ಇರ್ತೀನಿ. ಸೊ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಚಿಕನ್ ಡ್ರೈ ಸುಕ್ಕ, ಇದು ಚಿಕನ್ ಗ್ರೇವಿ, ತಂದೂರಿ ರೋಟಿ, ಈರುಳ್ಳಿ, ನಿಂಬೆಹಣ್ಣು. ಆಮೇಲೆ ಇದು ಸೂಪ್ ಥರ ಮಾಡ್ತಾರೆ. ನಮ್ಮ ಸೈಡ್ ಪಾಂಡರ ರಸ ಅಂತಾರೆ. ಸೊ ಇದರಲ್ಲಿ ಸಾಂಬಾರು ಹಾಕ್ತಾರೆ. ಆಮೇಲೆ ಲೆಗ್ ಪೀಸ್ ಫ್ರೈ ಕೊಡ್ತಾರೆ. ಸೊ ಇವರು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಮಾಡುವ ಈಗ ಹೇಗಿದೆ ಅಂತ ಹೇಳ್ತೇನೆ. ಸ್ಪೈಸಿಯಾಗಿ ಸೂಪರಾಗಿದೆ. ಅದಕ್ಕೋಸ್ಕರ ಬಂದಾಗೆಲ್ಲ ಇಲ್ಲಿ ಬರ್ತಾ ಇರೋದು. ಬರೀ 150 ರುಪೀಸ್ಗೆ 2 ತಂದೂರಿ ರೋಟಿ, ಚಿಕನ್ ಗ್ರೇವಿ, ಚಿಕನ್ ಡ್ರೈ ಸುಕ್ಕ ಮತ್ತು ರೈಸು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ತಿಂತಾನೆ ಇರಬೇಕನ್ಸುತ್ತೆ, ಅಷ್ಟು ಸ್ಪೈಸಿಯಾಗಿದೆ, ಸೂಪರ್ ಟೇಸ್ಟಿಯಾಗಿದೆ. ಹೊಟ್ಟೆ ತುಂಬ ಊಟ ಆದಮೇಲೆ ಇವಾಗ ತಣ್ಣಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ನಾವು ಬಂದಿರೋದು. ಓಲ್ಡ್ ಮುಂಬೈ ಐಸ್ ಕ್ರೀಮ್ ಅಂತ ಹೊಸದಾಗಿ ನಮ್ಮೂರಲ್ಲಿ ಓಪನ್ ಆಗಿದೆ. ಸೊ ನಮ್ಮ ಅಕ್ಕ ಹೇಳ್ತಿದ್ದಾರೆ ಚೆನ್ನಾಗಿರುತ್ತಂತ. ನೋಡೋಣ, ಟ್ರೈ ಮಾಡೋಣ. ಅಮೃತಕ್ಕ ನೋಡಿ, ಇದು ಫೋಟೋ ಅಲ್ಲ, ಪೋಸ್ ಕೊಟ್ಬಿಡಿ, ವಿಡಿಯೋ.